ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಜೆಸಿಲ್ ಡಿಸೋಜಾ. ನೀವು ಇಲ್ಲಿ ತನಕ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ಸಂಸತ್ ಅಧಿವೇಶನ ನೋಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ. ನೋಡ್ತಾ ಇಲ್ಲ ಅಂದರೆ ಖಂಡಿತ ಒಂದ್ಸಲಿ ನೋಡಲೇಬೇಕು. ಹೇಗೆ ಅಧಿವೇಶನದಲ್ಲಿ ಸರ್ಕಾರ ವಿರೋಧ ಪಕ್ಷಗಳಿಗೆ ತಿರುಗೇಟು ನೀಡ್ತಾ ಇದೆ ಅಂತ ಪ್ರಶ್ನೆ ಕೇಳೋಕೆ ತಲೆ ಅನ್ನೋದು ಇರಬೇಕು. ರಾಹುಲ್ ಗಾಂಧಿ ಎಷ್ಟು ರಫೇಲ್ ಬಿತ್ತು ಅಂತ ಕೇಳಿದ ಒಂದು ಪ್ರಶ್ನೆ ಈಗ ಅವರಿಗೆ ಅದೇ ಸಂಕಷ್ಟದಲ್ಲಿ ತಂದುಬಿಟ್ಟಿದೆ. ಅಧಿವೇಶನದಲ್ಲಿ ವಿರೋಧ ಪಕ್ಷ ಆಪರೇಷನ್ ಸಿಂಧೂರ್ ಬಗ್ಗೆ ಪ್ರಶ್ನೆಗಳನ್ನು ಮಾಡಿತ್ತು. ಈಗ ಅಧಿವೇಶನದಲ್ಲಿ ಸೀನ್ ನೋಡ್ತಾ ಇದ್ರೆ ಅವರಿಗೆ ಇದು ಬೇಡವೇ ಬೇಡ ಅಂತ ಅನಿಸ್ತಾ ಇದೆ. ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಪ್ರಶ್ನೆ ಕೇಳುವಾಗ ಸರಿಯಾದ ಪ್ರಶ್ನೆ ಕೇಳ್ತಾ ಇತ್ತಿದ್ರೆ ಹೀಗಾಗ್ತಾ ಇರಲಿಲ್ಲ. ನಮ್ಮದು ಎಷ್ಟು ವಿಮಾನ ಹೋಯಿತು ಅನ್ನೋದರ ಬದಲು ಅವರದ್ದು ಎಷ್ಟು ಹೊಡೆದ್ವಿ ಅಂತ ಕೇಳ್ತಾ ಇದ್ದಿದ್ರೆ ಸ್ವಲ್ಪ ಆದರೂ ಮರ್ಯಾದೆ ಉಳಿತಾ ಇತ್ತು. ಅದರ ಜೊತೆಗೆ ನಮಗೇನಾದರೂ ನಷ್ಟ ಆಗಿದೆಯಾ ಹೀಗೆ ಕೇಳ್ಬೋದಿತ್ತು. ಮಾತಿನಲ್ಲೂ ಎಷ್ಟು ವಿಧಗಳಿದೆ ನೋಡಿ. ಕಾಂಗ್ರೆಸ್ನವರು ಹಾಗಾದರೆ ಆಪರೇಷನ್ ಸಿಂಧೂರ್ ಬಗ್ಗೆ ಏನು ಮಾತಾಡಿದ್ರು ಅನ್ನೋದನ್ನು ಸ್ವಲ್ಪ ಡೀಟೇಲ್ ಆಗಿ ಮಾತಾಡೋಣ. ಇವರ ಪ್ರಕಾರ ಆಪರೇಷನ್ ಸಿಂಧೂರ್ ಅನ್ನೋದು ಮೀಡಿಯಾದವರ ತಮಾಷೆ ಅಂತೆ. ಇನ್ನೊಂದು ಕಡೆ ಸದನದಲ್ಲಿ ರಾಹುಲ್ ಗಾಂಧಿ ಅವರ ಬಾಡಿ ಲ್ಯಾಂಗ್ವೇಜ್ ನೋಡಿರಬಹುದು. ಪಾಕಿಸ್ತಾನವನ್ನು ಒಂಥರ ಇಂಡೈರೆಕ್ಟ್ ಆಗಿ ಹೊಗಳ್ತಾ ಇರೋದು. ನಮ್ಮಲ್ಲಿ ಒಂದು ಮಾತಿದೆ, ವಯಸ್ಸು ಕತ್ತೆಗೂ ಆಗುತ್ತೆ ಅಂತ. ಅಂದರೆ ವಯಸ್ಸಾದ ಮಾತ್ರಕ್ಕೆ ಮ್ಯಾನರ್ಸ್ ಬುದ್ಧಿ ಬೆಳೆದಿರುತ್ತೆ ಅಂತ ಅಲ್ಲ. ಅದಕ್ಕೆ ಎಕ್ಸಾಂಪಲ್ ರಾಹುಲ್ ಗಾಂಧಿ. 55 ವರ್ಷ ವಯಸ್ಸಾಗಿದೆ. ಅಪ್ಪ, ಅಜ್ಜಿ, ಮುತ್ತಜ್ಜ ಮೂವರು ದೇಶದ ಪ್ರಧಾನ ಮಂತ್ರಿ ಅಂತ ಹೇಳ್ಕೊಳ್ತಾರೆ. ಆದರೆ ಇವರಿಗೆ ಲೋಕಸಭೆಯಲ್ಲಿ ಹೇಗೆ ಕೂರಬೇಕು ಅನ್ನುವ ಮಿನಿಮಮ್ ಕಾಮನ್ ಸೆನ್ಸ್ ಕೂಡ ಇಲ್ಲ. Prime Minister hasn't said anything. Prime Minister has not said how dare Mr. Trump invite Mr. Munir to his office. माननीय सदस्य इसको माननीय सदस्य Now let me say what Donald Trump has to say. माननीय सदस्य ये सदन let me say what Donald Trump has to say. सदस्य ये सदन की संपत्ति है, इसको मत तोड़ो. Sorry sir, गलती हो गई. ಇದಕ್ಕೆ ಅಮಿತ್ ಶಾ ಅವರು ಬೆಂಡೆತ್ತಿದ್ದಾರೆ. ಇವರು ನಮ್ಮ ದೇಶವನ್ನ ನಂಬೋದಿಲ್ಲ, ಬೇರೆ ಅವರು ಹೇಳಿದ್ದನ್ನ ನಂಬ್ತಾ ಇದ್ದಾರೆ ಅಂತ. मेरी एक बात की आपत्ति है, भारत देश का शपथ लिया हुआ विदेश मंत्री यहाँ स्टेटमेंट कर रहा है, उस पर भरोसा नहीं है, उनको किसी और देश पर भरोसा है. मैं समझ सकता हूं उनकी पार्टी में विदेश का महत्व क्या है, मगर इसका मतलब ये तो नहीं है पार्टी की सारी चीजें यहाँ सदन में आकर थोपे. भारत के विदेश मंत्री पर भरोसा नहीं करोगे? ओथ लिया हुआ व्यक्ति यहाँ पर बोल रहा है, ही इज रिस्पॉन्सिबल. माननीय अध्यक्ष जी, इसीलिए ये वहां बैठे हैं और 20 साल तक वहीं बैठने वाले हैं. ಇದಾದ ಮೇಲೆ ಬಂದಿದ್ದು ಅನುರಾಗ್ ಠಾಕೂರ್ ಎಂಟ್ರಿ ಆಯ್ತಂದ್ರೆ ರಾಹುಲ್ ಗಾಂಧಿ ಅಂಡ್ ಗ್ಯಾಂಗ್ ಮುಖ ಮುಚ್ಕೊಂಡು ಓಡೋಗೋದೊಂದು ಬಾಕಿ. ಆ ಲೆವೆಲ್ಗೆ ಟ್ರೋಲ್ ಮಾಡಿ ಹಾಕ್ತಾರೆ. और मैं इतना जरूर कहूंगा, पाकिस्तान सेना और पाकिस्तान सरकार लश्कर राहुल के बयानों को अपने पक्ष में इस्तेमाल कर रही है. पाकिस्तान सेना और पाकिस्तान सरकार लश्कर राहुल के बयानों को अपने पक्ष में इस्तेमाल कर रही है. और यही नहीं, पाकिस्तान सेना के प्रोपेगेंडा वीडियो में कांग्रेस पार्टी के राष्ट्रीय अध्यक्ष उनके बयान को लेकर पूरी दुनिया भर में दिखाया जा रहा है. मुझे पहले लगता था इनको दिक्कत मोदी जी से है, लेकिन अब मुझे पूर्ण विश्वास है इनकी दिक्कत मातृभूमि से भी है. ಪಾಕಿಸ್ತಾನ ಮತ್ತು ಪಾಕಿಸ್ತಾನದ ಸೇನೆ ಲಷ್ಕರ್ ಎ ತೊಯ್ಬಾ ರಾಹುಲ್ ಅವರ ಹೇಳಿಕೆಗಳನ್ನು ಹೇಗೆ ಬಳಸ್ತಾ ಇದ್ದಾರೆ ನೋಡಿ ಅಂತ. ಪಾಕಿಸ್ತಾನ ಸೇನೆಯ ವಿಡಿಯೋಗಳಲ್ಲಿ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರ ಹೇಳಿಕೆಯನ್ನು ಇಟ್ಕೊಂಡು ಇಡೀ ಪ್ರಪಂಚಕ್ಕೆ ತೋರಿಸ್ತಾ ಇದ್ದಾರೆ. ಇವರ INC ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಅಂತ. ಆದರೆ ಇದು ಈಗ ಇಸ್ಲಾಮಾಬಾದ್ ನ್ಯಾಷನಲ್ ಕಾಂಗ್ರೆಸ್ ಆಗಿದೆಯಾ ಅಂತ ಡೌಟ್ ಶುರುವಾಗಿದೆ. ರಾಹುಲ್ ಗಾಂಧಿಗೆ ಭಾರತೀಯ ಸೇನೆಯ ಶೌರ್ಯವನ್ನು ತಿಳಿದುಕೊಳ್ಳೋಕೆ ಯಾವುದೇ ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಕೇವಲ ಅವರ ಪ್ರಶ್ನೆ ಏನಂದರೆ ಭಾರತದ ಎಷ್ಟು ರಫೇಲ್ಗಳನ್ನು ಪಾಕಿಸ್ತಾನ ಹೊಡೆದು ಹಾಕಿದೆ ಅನ್ನೋದು.
ಈ ರೀತಿ ರಾಹುಲ್ ಆ್ಯಂಡ್ ಗ್ಯಾಂಗ್ಗೆ ಅನುರಾಗ್ ಠಾಕೂರ್ ಸರಿಯಾಗಿ ಬೆಂಡೆತ್ತಿದ್ದಾರೆ. ಇದಾದ ಮೇಲೆ ಜೈಶಂಕರ್ ಅವರ ಹೇಳಿಕೆ ಏನಾಗಿತ್ತು ಅಂತ ನೋಡೋಣ. In fact, some people have even said that I am not that well versed on China. Sir, I've only spent 41 years in foreign service, only been the longest serving ambassador. But sir, there are China gurus now. One sir is honorable member sitting across me. whose affection for China is so great, sir, उन्होंने एक संधि बना ली थी चाइना और इंडिया की, चिंडिया. तो इतनी मोहब्बत थी सर कि उसको संधि बना ली थी. अब सर इनको छोड़िए, इनके अलावा एक और चाइना गुरु है. अब सर अब ऐसा है सर, जयराम जी सर हो सकता है कि चाइना पर मेरे यहाँ से कुछ कमी हो, क्योंकि सर I did not get China teaching by going to Olympics. किसी ने मुझे बुलाया नहीं सर. I was not a special person. तो कुछ लोग जो हैं उनका चाइना ज्ञान जो है ओलंपिक्स जाने से हुआ. अब सर कभी अब सर जब ओलंपिक्स में गए किनसे मिले और क्या हस्ताक्षर किया उसकी तो बात ही नहीं करते. और सर जो मिले वो खाली चाइना से नहीं थे सर, कहीं और से भी थे. तो उसको मैं छोड़ देता हूँ सर, मैं बात नहीं करता उसके बारे में. पर सर कभी कभी क्या होता है कि जब ओलंपिक्स की क्लासरूम होती है ना, कहीं सर कुछ बातें छूट जाती तो प्राइवेट ट्यूशन भी लेना पड़ता है. तो ये प्राइवेट ट्यूशन चाइनीज एम्बेसडर से लेते हैं. तो चाइनीज एम्बेसडर को घर में बुला के प्राइवेट ट्यूशन लेते हैं. तो अब ये चाइना गुरु का कहना है सर कि चाइना और पाकिस्तान आज बहुत नजदीक आ गए. सर है, हकीकत है, पर कैसे पास आए सर, कैसे नजदीक आए क्योंकि हम लोगों ने बीच में पीओके की धरती छोड़ दी थी. ನಿಮಗೆ ನೆನಪಿರಬಹುದು, ಜುಲೈ 8, 2017ರಂದು ಡೋಕ್ಲಾಮನಲ್ಲಿ ಚೀನಾ ಮತ್ತು ಭಾರತೀಯ ಸೇನೆ ಮುಖಾಮುಖಿಯಾದಾಗ ಯುದ್ಧದ ವಾತಾವರಣ ಇತ್ತು. ಆಗ ರಾಹುಲ್ ಗಾಂಧಿ ಹೇಳ್ತಾರೆ, ನಾನು ಚೈನೀಸ್ ಅಂಬಾಸಿಡರನ್ನು ನಂಬ್ತೀನಿ ಅಂತ. ರಾಹುಲ್ ಗಾಂಧಿ ಚೀನಾದ ಅಂಬಾಸಿಡರನ್ನು ಮೀಟ್ ಮಾಡ್ತಾರೆ. ಡೋಕ್ಲಾಮ್ನಲ್ಲಿ ಏನು ನಡೀತಾ ಇದೆ ಅಂತ ಅವರಿಂದ ಮಾಹಿತಿಯನ್ನು ತಗೊಳ್ತಾರೆ. ಇದಾದ ನಂತರ ಈ ವಿಷಯ ಲೀಕ್ ಆಗುತ್ತೆ, ಚೀನಾದ ವೆಬ್ಸೈಟ್ನಲ್ಲೂ ಕೂಡ ಬರುತ್ತೆ. ಆಗ ಕಾಂಗ್ರೆಸ್ ಇದನ್ನು ನಿರಾಕರಿಸುತ್ತೆ. ಆದರೆ ಈ ವಿಷಯ ಆಲ್ರೆಡಿ ಚೀನಾದ ವೆಬ್ಸೈಟ್ಗಳಲ್ಲಿ ಬಂದಾಗಿರುತ್ತೆ. ಇಂಟ್ರೆಸ್ಟಿಂಗ್ ಏನಂದರೆ ಅದು ಚೀನಾದ ಎಂಬಸಿಯ ವೆಬ್ಸೈಟಲ್ಲಿ. ಇದನ್ನೆಲ್ಲ ನೋಡಿದ ಮೇಲೆ ಕಾಂಗ್ರೆಸ್ ಒಪ್ಕೊಳ್ಳುತ್ತೆ, ಡೋಕ್ಲಾಮ್ನಲ್ಲಿ ಏನಾಗ್ತಾ ಇದೆ ಅಂತ ಮಾಹಿತಿ ಪಡ್ಕೊಳ್ಳೋಕ್ಕೆ ರಾಹುಲ್ ಗಾಂಧಿ ನಂಬಿದ್ದು ಚೀನಾದ ಅಂಬಾಸಿಡರ್ ಅಂತ. ಈಗ ಯಾಕೆ ಯುದ್ಧವನ್ನ ನಿಲ್ಲಿಸಿದ್ರಿ ಅಂತ ಕೇಳುವ ಇದೇ ಕಾಂಗ್ರೆಸ್ 26/11 ದಾಳಿಯಲ್ಲಿ ಕೈ ಕಟ್ಕೊಂಡು ಕೂತಿದ್ದನ್ನ ಮರೆತೇ ಬಿಟ್ಟಿದ್ದೀರಾ? ಭಾರತೀಯ ಸೇನೆ ಆಕ್ಷನ್ ಮಾಡ್ತೀವಿ ಅಂತ ಪರ್ಮಿಷನ್ ಕೇಳ್ತಾ ಇತ್ತು. ಆದರೆ ಪರ್ಮಿಷನ್ ಕೊಡದೆ ಮೌನಿ ಆಗಿದ್ದ ನಮ್ಮ ಪ್ರಧಾನಮಂತ್ರಿಗಳು ಇವರೀಗ ಕೇಳ್ತಾ ಇದ್ದಾರೆ ಯುದ್ಧ ಯಾಕೆ ನಿಲ್ಲಿಸಿದ್ರಿ ಅಂತ. ಇದನ್ನ ಕೇಳುವ ನೈತಿಕತೆ ಇವರಿಗಿದೆಯಾ? ಇದೇ ಮಾತನ್ನ ಕೇಳ್ತಾ ಜೈಶಂಕರ್ ಅವರು ರಾಹುಲ್ ಗಾಂಧಿಯ ಜನ್ಮ ಜಾಲಾಡ್ಬಿಟ್ರು. ಸರಿಯಾಗಿ ಹೇಳಿದ್ದಾರೆ ಬಿಡಿ, ಇವರು ಮಾಡಿರುವ ಕರ್ಮಕಾಂಡವನ್ನ ಭಾರತೀಯರು ಮರ್ತಿದ್ದಾರೆ ಅಂತ ಅಂದ್ಕೊಂಡಿದ್ದಾರೆ. ಉಗ್ರರ ಮುಂದೆ, ಚೀನಿಯರ ಮುಂದೆ ಸರೆಂಡರ್ ಆಗಿರೋದು ಕಾಂಗ್ರೆಸ್. ಅದು ಕೂಡ ಒಂದ್ಸಲ ಅಲ್ಲ, ತುಂಬ ಸಲ ಆಗಿದ್ದಾರೆ. ಈಗ ಸರ್ಕಾರಕ್ಕೆ ಹಾಗೂ ಮೋದಿ ಅವರಿಗೆ ಸರೆಂಡರ್ ಆದ್ರು ಅಂತ ಹೇಳ್ತಾ ಇದ್ದಾರೆ. ಅಟ್ಲೀಸ್ಟ್ ಸ್ವಲ್ಪ ಆದರೂ ಮೆಚೂರ್ ಆಗಿ ಪ್ರಶ್ನೆ ಕೇಳಿ ಇರುವ ಮರ್ಯಾದೆ ಆದರೂ ಉಳಿಸ್ಕೊಂಡ್ರೆ ಒಳ್ಳೆಯದು. ಏನಂತೀರಾ? ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.